ಕಣ್ಣುಗಳಲ್ಲಿ ಬೆಂಕಿ ಉಗುಳ್ತಿದ್ದ ಚಂದ್ರಮೌಳಿ ಹೋಗುವಾಗ ತಂದೆಯನ್ನು ನೋಡ್ತಾ, ಇದೆಲ್ಲ ಯಾರಿಗಾಗಿ ಮಾಡಿದಿರೋ ಅವರನ್ನ ಭೂಮಿ ಮೇಲೆ ಇಲ್ಲದಂತೆ ಮಾಡ್ತೀನಿ. ನನಗಾಗಿ ದೂರ ಆದವನು ನನ್ನನ್ನು ದೂರ ಮಾಡ್ಕೊಳ್ತಿರೋ ನೀವು ಕುಸಿದು ಕುಸಿದು ಅಳುವಂತೆ ಮಾಡದಿದ್ರೆ ನನ್ನ ಹೆಸರು ಚಂದ್ರಮೌಳಿನೇ ಅಲ್ಲ ಅಂದ ಆವೇಶದಿಂದ. ರಾಧಾಕೃಷ್ಣ ಅವರ ಮುಖದಲ್ಲಿ ಅದೇ ನಿರ್ಮಲವಾದ ನಗು. ಈ ಸಂದರ್ಭದಲ್ಲಿ ನೀನು ಸವಾಲು ಹಾಕಿದೆಯಲ್ಲ ಚಂದ್ರ, ಅದಕ್ಕೆ ಹೇಳ್ತಿದ್ದೀನಿ, ಯಾವ ಹುಚ್ಚುತನದಿಂದ ಮೂರ್ಖತನದಿಂದ ಆಲೋಚನೆ ಇಲ್ಲದೆ ಒಬ್ಬ ಮಗನನ್ನು ದೂರ ಮಾಡ್ಕೊಂಡಿಯೋ, ಇನ್ನೊಬ್ಬ ಮಗಳ ಸಾವಿಗೆ ಕಾರಣ ಆದ್ಯೋ ಅಂತ ತಿಳಿಯೋ ದಿನಗಳು ನಿನಗೆ ಅತಿ ಹತ್ತಿರದಲ್ಲೇ ಇವೆ. ಅಷ್ಟೇ ಅಲ್ಲ, ಘೋರವಾಗಿ ಮೋಸ ಹೋಗ್ತೀಯಾ. ಇರಲು ಮನೆ, ತಿನ್ನೋದು ಕನ್ನವೂ ಇಲ್ಲದೆ ಅವಸ್ಥೆ ಪಡೋ ದಿನಗಳು ಬಹಳ ಹತ್ತಿರದಲ್ಲಿದೆ. ಅಂದು ದಾಹ ಆದರೆ ಒಂದು ಗುಟುಕು ನೀರು ಹಾಕೋದು ಕೂಡ ಯಾರೂ ಬರೋದಿಲ್ಲ. ನಿನಗೆ ಶಾಪ ಆಗ್ತಿಲ್ಲ, ನಡೆಯಲಿರೋ ಭವಿಷ್ಯದ ಬಗ್ಗೆ ಹೇಳ್ತಿದ್ದೀನಿ. ತಲೆ ಕೂದಲು ನೆನೆದಿದೆ ಕಣೋ. ನೋಡಿ ಯಾರು ಎಂಥವ್ರು ಅಂತ ನಿಂಗೆ ಚೆನ್ನಾಗಿ ತಿಳಿಯುತ್ತೆ. ಹಣದ ಅಹಂಕಾರ ತಲೆಗೇರಿರುವ ನಿನಗೆ ಮಾತ್ರ ಇವೇನು ತಿಳಿತಿಲ್ಲ. ಹೋಗ್ಬಾ, ಎಷ್ಟು ಬೇಗ ಹೋಗ್ತೀಯೋ ಅಷ್ಟೇ ಬೇಗ ನೀನು ಈ ಹೊಸಲು ತುಳಿತೀಯಾ ಅಂದರು. ತನ್ನ ಕಾರ್ನಲ್ಲಿ ಪತ್ನಿನ ಹತ್ತಿಸಿ ತಾನು ಹತ್ತಿದ ಚಂದ್ರಮೌಳಿ. ಬಾವನ ಬಳಿ ಹೊಡೆದಿದ್ದ ಕಪ್ಪು ಹಣದಿಂದ ಕೊಂಡ ಕಾರ್ನಲ್ಲಿ ವರದರಾಜು ಮತ್ತು ಕುಟುಂಬ ಕೂಡ ಹತ್ತಿದ್ರು. ಉಟ್ಟ ಬಟ್ಟೆಗಳೊಂದಿಗೆ ಸಂಪಾದಿಸಿದ ಹಣ ಮತ್ತು ಬಚ್ಚಿಟ್ಟ ಚಿನ್ನವನ್ನು ತೆಗೆದುಕೊಂಡು ಮಗ ಮತ್ತು ಸೊಸೆ ಗೇಟ್ ದಾಟಿ ಹೋಗ್ತಿದ್ರೆ ಒಂದು ಕ್ಷಣ ರಾಧಾಕೃಷ್ಣ ಅವರ ಮನಸ್ಸು ನೋವಿನಿಂದ ಮರಗ್ತು. ಎಷ್ಟಾದರೂ ಮಗ, ಈ ಆಸ್ತಿಗೆಲ್ಲ ಇವನೇ ತನ್ನ ನಂತರದ ವಾರಸುದಾರ. ಮಕ್ಕಳಿಗೆ ಒಳ್ಳೆಯದು ಕೆಟ್ಟದ್ದು ಹೇಳಿಕೊಡಬೇಕಾದ ವಯಸ್ಸಿನಲ್ಲಿ ಹೀಗೆ ಮಾಡ್ತಿರೋ ಚಂದ್ರಮೌಳಿ ಮೇಲೆ ಕೋಪ ಬರುವ ಬದಲು ಅಪಾರವಾದ ಕರುಣೆ ಉಂಟಾಯಿತು. ಮನುಷ್ಯನಿಗೆ ಜೀವನ ಕಲಿಸೋ ಪಾಠಗಳಿಂದಲೇ ಲೋಕಜ್ಞಾನ ತಿಳಿಯುತ್ತೆ. ಅದು ತನ್ನ ಮಗನಿಗೂ ತಿಳಿಬೇಕು. ಇಷ್ಟು ದಿನ ತಾನು ಮತ್ತು ಅರ್ಜುನ್ ರಕ್ಷಣೆಯಾಗಿದ್ದರಿಂದ ಸಂಪಾದನೆಯ ಗುರಿಯಾಗಿ ಬದುಕ್ತ. ಆದರೆ ಆ ಹಣವನ್ನು ಹೇಗೆ ಜಾಗ್ರತೆ ಮಾಡಬೇಕು, ಕಳ್ಳರ ಪಾಲಾಗದಂತೆ ಹೇಗೆ ಕಾಪಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೇ ಇಲ್ಲ ಅಂಥವನು ಈಗ ಕಳ್ಳನ ಕೈಗೆ ಬೀಗದ ಕೈ ಕೊಟ್ಟಂತೆ ವರದರಾಜನ ಕೈಗೆ ಸಿಲುಕ್ತಾನೆ. ಸರಿ, ಶೀಘ್ರದಲ್ಲೇ ಎಲ್ಲವನ್ನ ತಿಳ್ಕೊಳ್ತಾನೆ ಅಂದ್ಕೊಂಡು ಭಾರವಾದ ನಿಟ್ಟುಸಿರಿನೊಂದಿಗೆ ಹೋಗಿ ಅರ್ಜುನ್ ಮನೆಗೆ ಕರೆ ಮಾಡಿದ್ರು. ಅನ್ವಿಕಾ ಕರೆಯನ್ನು ಸ್ವೀಕರಿಸಿದ್ಲು. ಅನ್ವಿಕಾ, ನಾನಮ್ಮ ತಾತಯ್ಯ ಅಂದರು ಬೇಸರದಿಂದ. ಏನಾಯಿತು ತಾತ, ಧ್ವನಿ ಯಾಕೆ ಆಗಿದೆ ಅಂದು ಕೇಳಿದ್ಲು ಆತಂಕದಿಂದ. ಮೌಳಿ ಮನೆಯಿಂದ ಹೊರಟೋದ್ನಮ್ಮ, ಕಳಿಸ್ಬಿಟ್ಟೆ ಅಂದರು ಅವರು. ಮನಸ್ಸಿನ ನೋವನ್ನು ತಕ್ಷಣ ಯಾರೊಂದಿಗಾದರೂ ಹಂಚಿಕೊಂಡ್ರೆ ಹೊರತು ಭಾರ ಕಡಿಮೆ ಆಗುವಂತೆ ಇಲ್ಲ. ಯಾಕೆ, ಏನು ಅಂತ ಕೇಳಬಾರ್ದು, ಇದು ನಿಮ್ಮ ವೈಯಕ್ತಿಕ ವಿಷಯ. ಆದರೆ ತಾತಯ್ಯ, ನಿಮ್ಮ ನೋವನ್ನು ಹಂಚ್ಕೊಳ್ಳೋದಕ್ಕೆ ನೀವು ನೀಡಿದ ಮೊಮ್ಮಗಳ ಸ್ಥಾನದಲ್ಲಿ ನಾನು ಯಾವಾಗಲೂ ಸಿದ್ಧಳಾಗಿರ್ತೀನಿ. ನೀವು ಬರ್ತೀರಾ ಅಂತ ಸರ್ ಹೇಳಿದ್ರು, ನಿಮ್ಗೆ ಕಾಯ್ತಿರ್ತೀನಿ ಅಂತಿದ್ರೆ ನಡೆದದ್ದೆಲ್ಲವನ್ನ ಹೇಳ್ತೀನಿ ಕೇಳಂದ್ರು. ಯಾಕೆ ತಾತಯ್ಯ, ಮತ್ತವರಿಗೆ ತಿಳಿದರೆ ಕೋಪಗೊಳ್ತಾರೆ. ನಮ್ಮ ವಿಷಯಗಳಲ್ಲಿ ನಿನ್ನ ಹಸ್ತಕ್ಷೇಪ ಬೇಕೆ ಅಂದರೆ ಅವನಿಗೆ ನಾನು ಹೇಳ್ತೀನಿ ಅಂತ ನಡೆದದ್ದೆಲ್ಲ ಎಳೆ ಎಳೆಯಾಗಿ ವಿವರಿಸಿದ್ರು. ಅನ್ವಿಕಾಳಲ್ಲೂ ಅದೇ ನಿಟ್ಟುಸಿರು. ಅನುಭವ ಆದರೆ ಹೊರತು ತಿಳಿಯೋದಿಲ್ಲ ತಾತಯ್ಯ, ನೀವು ಏನು ಹೆದರಬೇಡಿ. ಶೀಘ್ರದಲ್ಲೇ ನಿಮ್ಮ ಮಗ ತೊಳೆದ ಮುತ್ತಿನಂತೆ ನಿಮ್ಮ ಮುಂದೆ ಬರ್ತಾರೆ ನೋಡಿ ಅಂತ ಭರವಸೆಯನ್ನು ನೀಡಿದ್ಲು. ನಿನ್ನ ಮಾತು ನಿಜ ಆಗಲಿ ತಾಯಿ, ಬಹಳ ದಣಿದಿದ್ದು ವಿಶ್ರಾಂತಿ ಪಡೆದು ಸಂಜೆ ಹೊತ್ತಿಗೆ ಬರ್ತೀನಿ ಅಂತ ಕರೆ ಕಡಿತಗೊಳಿಸಿದ್ರು. ಈ ವಯಸ್ಸಿನಲ್ಲಿ ಹಾಯಾಗಿ ಮರಿ ಮಕ್ಕಳೊಂದಿಗೆ ಆಟ ಆಡ್ತಾ ಕಳಿಬೇಕಾದ ಮನುಷ್ಯ ಈಗಲೂ ಮಗನಿಗಾಗಿ ಆತಂಕ ಪಡ್ತಿದ್ದಾರಲ್ಲ ಅಂತ ಅವಳು ಬೇಸರಗೊಂಡ್ಳು. ಯುನೈಟೆಡ್ ಕಿಂಗ್ಡಮ್ 25 ಅಂತಸ್ತಿನ ಕಟ್ಟಡದ ಮೇಲಿನ ಮಹಡಿಯಲ್ಲಿರೋ ಒಂದು ದೊಡ್ಡ ಹಜಾರದ ಮೇಜಿನ ಮೇಲೆ ಮೊಬೈಲ್ ಫೋನ್ ಜೋರಾಗಿ ಮೊಳಗ್ತಿದೆ. ಅಲ್ಲಿಯ ಕಾವಲು ಕಾಯ್ತಾ ಇದ್ದ ಕಪ್ಪು ಕೋಟ್ ಧರಿಸಿದ ಸಹಾಯಕ ಬಾಸ್ ಫೋನ್ ತೆಗೆದುಕೊಂಡು ಹೋದ. ವಿಶಾಲವಾದ ಸ್ನಾನ ತೊಟ್ಟೆಯಲ್ಲಿ ಅರೆನಗ್ನವಾಗಿರೋ 3 ಯುವತಿಯರು ಅವನ ಜೊತೆಗಿದ್ರು. ಒಬ್ಬಳು ಮೈಗೆ ಮಸಾಜ್ ಮಾಡ್ತಿದ್ದರೆ ಇನ್ನೊಬ್ಬಳು ತಲೆಗೆ ಮಸಾಜ್ ಮಾಡ್ತಿದ್ದಾಳೆ. 3ನೇ ಹುಡುಗಿ ಅವನೊಂದಿಗೆ ಮುತ್ತಿನ ಮಳೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಅವನ ಕೈಗಳು ಅವಳ ಮೈಯನ್ನು ಬಿಡದೆ ತಡಕಾಡ್ತಿವೆ. ಸಹಾಯಕ ಫೋನ್ ತಂದು ನೀಡಿದ್ರಿಂದ ಹಲೋ ಅಂದ. ಆಂಟೋನಿ, ನಾನು ವರದರಾಜು. ಏನು ಬಹಳ ದಿನಗಳ ನಂತರ ಕರೆ ಮಾಡಿದ್ದೀರಾ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು? ಆ ರಾಧಾಕೃಷ್ಣ ನಮ್ಮ ಭಾವನನ್ನು ಮನೆಯಿಂದ ಹೊರ ಹಾಕಿದ್ದಾನೆ. ಈಗ ನಾವು ಬೇರೆಯಾಗಿರ್ತಿದ್ದೀವಿ. ಅಷ್ಟೇ ಅಲ್ಲ, ನಿನ್ನ ಮಗಳಿಗೆ ಅರ್ಜುನ್ ಕಿವಿ ಚುಚ್ಚಿಸಿ ಕೂದಲು ತೆಗೆಯೋ ಕಾರ್ಯಕ್ರಮವನ್ನು ಮಾಡಿದ್ದಾನೆ. ಆ ಫೋಟೋಗಳನ್ನ ನೀ ಕಳಿಸ್ತೀನಿ ನೋಡು ಅಂದ. ಆಂಟೋನಿಯ ಮುಖದಲ್ಲಿ ಒಂದು ವಿಕೃತವಾದ ನಗು ಮೂಡ್ತು. ಆ ಅರ್ಜುನ್ ಮೇಲೆ ನನ್ನ ಸೇಡು ತೀರಿಸ್ಕೊಳ್ಳಲು ಇದೇ ಸರಿಯಾದ ಸಮಯ. ಇದಕ್ಕಾಗಿ ಅಲ್ವಾ ಇಷ್ಟು ದಿನ ಕಾಯ್ತಿದ್ದೆ ಅಂದ ಒಂದು ರೀತಿಯ ನಗುವಿನೊಂದಿಗೆ. ಇಲ್ಲಿ ನಿನ್ನ ನೆನಪಿಟ್ಕೊಳ್ಬೇಕಾದ ವಿಷಯ ಒಂದಿದೆ ಆಂಟೋನಿ. ನಿನ್ನನ್ನು ಪತ್ತೆ ಹಚ್ಚೋದಕ್ಕೆ ಅರ್ಜುನು 4 ವರ್ಷಗಳಿಂದ ತೀವ್ರವಾಗಿ ಪ್ರಯತ್ನಿಸ್ತಿದ್ದಾನೆ. ಆ ವಿಷಯ ಮರಿಬೇಡ ಅಂದ ವರದರಾಜು. ನನಗೆ ಗೊತ್ತು ವರದ, ನಾನು ಅದಕ್ಕೆ ಕಾಯ್ತಿದ್ದೀನಿ, ಅವನನ್ನು ಮುಖಾಮುಖಿ ಎದುರಿಸೋದಕ್ಕೆ. ಇಷ್ಟು ದಿನ ನನಗಾಗಿ ಕಾಯ್ತಿದ್ದಾನಲ್ಲ,
ಇನ್ನಷ್ಟು ದಿನ ಕಾಯಲಿ, ಮುಂದಿನ ತಿಂಗಳು ನಾನು ಭಾರತಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಫೋನ್ ಕೆಳಗಿಟ್ಟು ಅಂದು ದುಬೈನಲ್ಲಿ ಒಬ್ಬ ಹುಡುಗಿಯೊಂದಿಗೆ ಮತ್ತಿನಲ್ಲಿ ಕಳೆದ ಕ್ಷಣಗಳನ್ನು ನೆನಪಿಸ್ಕೊಂಡ. ಅದನ್ನು ನೆನೆಸ್ಕೊಂಡಾಗಲೆಲ್ಲ ಅವನ ಮೈ ಒಂದು ರೀತಿ ರೋಮಾಂಚನಗೊಳ್ಳುತ್ತೆ. ಅದ್ಭುತ ಸುಂದರಿ, ಅಂಥ ಹುಡುಗಿಯನ್ನು ಮತ್ತೆ ಸವಿಲಿಲ್ಲ. ಅಂತಹ ಇನ್ನೊಬ್ಳು ಸಿಕ್ಕರೆ ಜೀವನವಿಡೀ ಅವಳ ಪಾದದ ಹತ್ರ ಗುಲಾಮನಾಗಿ ಬಿದ್ದಿರ್ತಿದ್ದೆ. ಕೆಟ್ಟ ಅದೃಷ್ಟ, ಅವಳು ಸತ್ತು ಹೋದ್ಲು. ಒಂದೇ ರಾತ್ರಿಯಲ್ಲಿ ನನಗೆ ಸ್ವರ್ಗ ಸುಖ ತೋರಿಸಿ ಮಾಯವಾಗಿ ಹೋದಿಯಲ್ಲ ಶ್ರೀಜಾ ಅಂದ್ಕೊಂಡ ಆಂಟೋನಿ ತನ್ನ ಎದೆಯನ್ನು ಬಲವಾಗಿ ಉಜ್ಕೊಂಡ. ಡಾರ್ಲಿಂಗ್, ಏನು ಯೋಚಿಸ್ತಿದ್ಯಾ ಅಂತಿದ್ದ ಹುಡುಗಿಯನ್ನು ಪೂರ್ತಿಯಾಗಿ ಎಳ್ಕೊಂಡು ಅಲ್ಲಿ ಇನ್ನು ಮೂವರು ಇದ್ದಾರೆಂಬುದನ್ನೇ ಮರೆತು ಅವಳ ಮೇಲೆ ಎರಗಿದ. ವರದರಾಜು ಫೋನ್ ಕರೆಯನ್ನು ಟ್ರೇಸ್ ಮಾಡಲು ಅರ್ಜುನ್ ನೇಮಿಸಿದ ವ್ಯಕ್ತಿ ವರದರಾಜು ಮತ್ತು ಆಂಟೋನಿ ನಡುವೆ ನಡೆದ ಸಂಪೂರ್ಣ ಸಂಭಾಷಣೆಯನ್ನು ಅರ್ಜುನ್ಗೆ ಕಳಿಸಿ ಕರೆ ಮಾಡಿದ. ಎಲ್ಲವನ್ನೂ ಕೇಳಿದ ಅರ್ಜುನ್ ಮುಖ ಕೆಂಪು ಕೆಂಡದಂತಾಯಿತು. 4 ವರ್ಷಗಳಿಂದ ತಾನು ಕಾಯ್ತಿದ್ದ ಕ್ಷಣ ಹತ್ತಿರದಲ್ಲಿದೆ. ಮೃತಪಟ್ಟ ಶ್ರೀಜಾಳ ಆತ್ಮಕ್ಕೆ ಪೂರ್ತಿಯಾಗಿ ನ್ಯಾಯ ಸಿಗೋ ಸಮಯ ಬಂದಿದೆ. ರಾಧಾಕೃಷ್ಣ ಅವರಂದು ಸಂಜೆ ಮನೆಗೆ ಬಂದರು. ಅವರಿಗಾಗಿ ಕಾಯ್ತಿದ್ದ ಅನ್ವಿಕಾ ಕಾರ್ ನಿಲ್ತಿದ್ದಂತೆ ನಗ್ತಾ ಎದುರು ಹೋದ್ಲು. ಕೆಲಸದವರಿಗೆ ಲಗೇಜ್ ಕೋಣೆಯಲ್ಲಿರಿಸೋದಕ್ಕೆ ಹೇಳಿ, ಸ್ವಾಗತ ತಾತಯ್ಯ ಅಂದ್ಲು. ಧನ್ಯವಾದ ಅನ್ವಿಕಾ ಅಂತ ಅರ್ಜುನ್ ಮನೆಯಲ್ಲಿಲ್ವಾ ಅಂತ ಕೇಳ್ತಾ ಒಳಗೆ ಬಂದರು. ಇಲ್ಲ, ಖುಷಿಯನ್ನು ಕರ್ಕೊಂಡು ಹೊರಗೆ ಹೋಗಿದ್ದಾರೆ. ಮತ್ತೆ ನೀನು ಹೋಗಲಿಲ್ವಾ? ಬರೋದಕ್ಕೆ ಕೇಳದೆ ಹೇಗೆ ಹೋಗಲಿ ಅಂದ್ಲು ಮುಖ ಬಾಡಿಸ್ಕೊಂಡು. ಅವನು ಅಷ್ಟೇ, ಯಾವಾಗ ಹೇಗಿರ್ತಾನೋ ಅವನಿಗೆ ತಿಳಿಯೋದಿಲ್ಲ. ನಿನ್ನ ಕೈಯಿಂದ ಒಂದು ಒಳ್ಳೆ ಫಿಲ್ಟರ್ ಕಾಫಿ ತಂದು ಕೊಡಮ್ಮ ಅಂತ ಸೋಫಾದಲ್ಲಿ ಕೂತರು. 10 ನಿಮಿಷದಲ್ಲಿ ಕಾಫಿ ತಂದ್ಲು ಅನ್ವಿಕಾ. ಇಬ್ಬರು ಮಾತನಾಡುತ್ತಾ ಎಷ್ಟೊತ್ತು ಕೂತಿದ್ರೋ ತಿಳಿಯದು. ಖುಷಿಯೊಂದಿಗೆ ಬಂದ ಅರ್ಜುನ್ ಮಗುವಿನ ಕೈಯಲ್ಲಿ ಬಹಳಷ್ಟು ಹೊಸ ಆಟಿಕೆಗಳಿದ್ವು. ಹಿಂದೆ ಕೆಲಸದವರು ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ಆಟಿಕೆಗಳನ್ನ ತರ್ತಿದ್ರೆ, ಇಷ್ಟೊಂದು ಯಾಕೆ ಸರ್ ಅಂದ್ಲು ಅನ್ವಿಕಾ. ಭಾನುವಾರ ಆಶ್ರಮದಿಂದ ಮಕ್ಕಳು ಬರ್ತಿದ್ದಾರಲ್ಲ, ಎಲ್ರಿಗೂ ಬೇಕಲ್ಲ ಅಂದ ಅರ್ಜುನ್. ಅನ್ವಿಕಾಳಿಗೆ ಬಹಳ ಸಂತೋಷ ಆಯಿತು. ಅದನ್ನೇನಾದರೂ ನನಗೆ ಹೇಳಿದರೆ ನಾನು ಬರ್ತಿದ್ನಲ್ಲ ಅಂದ ಕೇಳಿಯೇ ಬಿಟ್ಲು. ಕುಂಕುಮ ಇಟ್ಟು ಕರಿಬೇಕಾ? ಹೋಗ್ತಿರುವಾಗ ಬರಬೇಕಂತ ತಿಳಿಯೋದಿಲ್ವಾ ಅಂದ. ಅನ್ವಿಕಾ ಮುಖ ಸಣ್ಣಗೆ ಮಾಡಿಕೊಂಡು ರಾಧಾಕೃಷ್ಣ ಅವರ ಕಡೆ ನೋಡಿದ್ಲು. ಅದೇನಪ್ಪ, ನೀನು ಕರೀದೆ, ಅವಳು ಹೇಗೆ ಬರ್ತಾಳೆ? ಇಂಥ ಸಂಪ್ರದಾಯಗಳೆಲ್ಲ ನನಗಿಷ್ಟ ಇಲ್ಲ ತಾತಯ್ಯ. ಹೋಗುವಾಗ ಹಿಂದೆ ಬರಬೇಕು, ಪ್ರತಿ ಸಾರಿಯೂ ಕರೆಯೋದು ನನಗಾಗದು ಅಂದ. ಅನ್ವಿಕಾ ಮುಖ ತಿರುಗಿಸಿ ಖುಷಿಯನ್ನು ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋದ್ಲು. ತಾತ ಮೊಮ್ಮಗ ಮಾತುಕತೆಯಲ್ಲಿ ತೊಡಗಿದ್ರು. ಅಂದು ರಾತ್ರಿ ಊಟದ ಸಮಯದಲ್ಲಿ, ಇದೇನಮ್ಮ ಉಪ್ಪಿಲ್ಲ ಖಾರ ಇಲ್ಲ ಈ ಊಟದಲ್ಲಿ ಅಂದರು ರಾಧಾಕೃಷ್ಣ ಅವರು ನಿಶಕ್ತಿಯಿಂದ. ಅನ್ವಿಕಾ ಏನೋ ಹೇಳೋದಕ್ಕೆ ಹೋಗ್ತಿದ್ದಾಗ, ಈ ಮೊದಲು ಅಂದರೆ ಆಗೊಮ್ಮೆ ಈಗೊಮ್ಮೆ ಆಗ್ತಿತ್ತು ತಾತಯ್ಯ, ಈಗ ಪ್ರತಿ ಸಾರಿಯೂ ಖಾರ ಬೇಕಂದರೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಭಾನುವಾರ ನಿಮ್ಮಿಷ್ಟ, ವಾರದ 6 ದಿನ ಇಂಥದ್ದೇ ತಿನ್ನಬೇಕು, ಆರೋಗ್ಯ ಬಹಳ ಮುಖ್ಯ ಅಂದ ಗಂಭೀರವಾಗಿ. ಅನ್ವಿಕಾ ಮತ್ತು ರಾಧಾಕೃಷ್ಣ ಅವರು ಮರು ಮಾತಾಡಲಿಲ್ಲ. ಅವ್ರ ಮುಖ ಬಾಡ್ ಹೋಯಿತು. ಅನ್ವಿಕಾ ಕೂಡ ಏನೂ ಮಾಡಲಾಗದೆ ಅಸಹಾಯಕಳಾಗಿ ನೋಡಿದ್ಲು. ಭಾನುವಾರ ಆಶ್ರಮದಿಂದ 10 ಮಂದಿ ಮಕ್ಕಳು ಬಂದರು. ಅವರು ಖುಷಿಗಿಂತ 1-2-3 ವರ್ಷ ದೊಡ್ಡವರು. ಅವಳೊಂದಿಗೆ ಬಹಳ ಚೆನ್ನಾಗಿ ಆಟ ಆಡಿದ್ರು. ಒಳಾಂಗಣ ಆಟದ ಸ್ಥಳದಲ್ಲಿ ಮಕ್ಕಳೆಲ್ಲರೂ ಆಡ್ತಾ ಇದ್ದರೆ ತನ್ನ ಕೈಯಿಂದಲೇ ಸ್ವತಃ ಅಡುಗೆ ಮಾಡಿದ್ಲು ಅನ್ವಿಕಾ. ಅವರ ಖುಷಿಯನ್ನು ಗಾಜಿನ ಬೊಮ್ಮೆಯಂತೆ ನೋಡ್ಕೊಳ್ತಿದ್ರು. ವಯಸ್ಸಿನಲ್ಲಿ ಸಣ್ಣವರೇ ಆದರೂ ಅನುಭವಿಸಿದ ಕಷ್ಟಗಳಲ್ಲಿ ಅವರೆಲ್ಲ ದೊಡ್ಡವರೇ. ಹೊಟ್ಟೆ ತುಂಬ ತಿಂದು ಸಂಜೆಯವರೆಗೂ ಖುಷಿಯೊಂದಿಗೆ ಆಟ ಆಡಿ ನಿದ್ರಿಸಿ ಸಂಜೆ ಆಶ್ರಮದಿಂದ ಬಂದು ವಾಹನದಲ್ಲಿ ಮಕ್ಕಳೆಲ್ಲರೂ ಹೋದರು. ಅವರಿಗೆ ತಂದಿದ್ದ ಆಟಿಕೆಗಳನ್ನೆಲ್ಲ ನೀಡಿ, ಮತ್ತೆ ಮುಂದಿನ ಭಾನುವಾರ ಕೂಡ ಹೀಗೆ ಬನ್ನಿ ಅಂದ್ಲು ಅನ್ವಿಕಾ. ಥ್ಯಾಂಕ್ ಯು ಅನ್ವಿಕಾ ಅಕ್ಕ ಅಂತ ಬಹಳ ಸಂತೋಷದಿಂದ ಆಶ್ರಮಕ್ಕೆ ಮರಳಿದ್ರು. ಒಮ್ಮೆಲೆ ಮಕ್ಕಳೆಲ್ಲ ಹೊರಟು ಹೋದಿದ್ದರಿಂದ ಖುಷಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳನ್ನು ಹೇಗೆ ಸಮಾಧಾನ ಮಾಡಬೇಕಂತ ಅನ್ವಿಕಾಳಿಗೆ ತಿಳಿಯಲಿಲ್ಲ. ಮಕ್ಕಳು ಅಷ್ಟೇ, ಗದ್ದಲ ಇದ್ದರೆ ಅವರಿಗೆ ಬಹಳ ಇಷ್ಟ. ಅವಳನ್ನು ಸಮಾಧಾನ ಪಡಿಸಲು ಬಹಳ ಸಮಯ ಹಿಡಿತು. ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಆಶ್ರಮ ಕಟ್ಟಿಸ್ತಿರೋ ಜಾಗಕ್ಕೆ ಹೋಗಿ 8 ಗಂಟೆಗೆ ಬಂದರು. ಹಾಲ್ನಲ್ಲಿ ಅನ್ವಿಕಾ ಆತಂಕದಿಂದ ಅಲೆದಾಡ್ತಿರೋದು ಕಂಡು, ಏನಾಯಿತು ಅಂದ ಅರ್ಜುನ್ ಬರ್ತಿದ್ದಂತೆ. ಖುಷಿ ಕಾಣಿಸ್ತಿಲ್ಲ ಸರ್. ಏನೋ ಅಂತ ಮುಖ ಗಂಟಿಕ್ಕಿ. ಹೌದು ಸರ್, ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಕಾಣ್ತಿಲ್ಲ. ಕಾಣ್ದಿರೋದು ಅಂದರೆ ಏನು? ನಾನು ಹೋಗೋ ಮುನ್ನ ಕೊಠಡಿಯಲ್ಲೇ ಇದ್ಲು ಸರ್, ಬರೋ ಅಷ್ಟರಲ್ಲಿ ಅಲ್ಲಿಲ್ಲ. ಒಂದು ಕ್ಷಣ ಅರ್ಜುನ್ ಎದೆ ಬಡಿತಾ ನಿಂತಂತಾಯಿತು. ಕೂಡಲೇ ಭದ್ರತಾ ಸಿಬ್ಬಂದಿಯನ್ನು ಕರೆದು CC ಕ್ಯಾಮ್ರಾ ನೋಡೋದಕ್ಕೆ ಹೇಳ್ದ. ಅಯ್ಯೋ, ಅದರ ಅಗತ್ಯ ಇಲ್ಲ ಸರ್, ಇಲ್ಲೇ ಎಲ್ಲೋ ಆಡ್ತಿರ್ತಾಳೆ, ನೀವು ಆತಂಕ ಪಡಬೇಡಿ ಅಂತಿದ್ರೆ. ಬಾಯಿ ಮುಚ್ಚು. ಮಗು ಎಚ್ಚರ ಆಗಿದ್ದಾಗ ಸ್ನಾನಕ್ಕೆ ಯಾರು ಹೋಗೋದಕ್ಕೆ ಹೇಳಿದ್ರು?
ಅಂತ ಗರ್ಜಿಸ್ತಾ ಅನ್ವಿಕಾ ಬೆಚ್ಚಿ ಬಿದ್ಲು. ಕೂಡಲೇ ಫೋನ್ ತೆಗೆದು ಮೇಲಿನ ಮಹಡಿಯ ಕ್ಯಾಮರಾ ದೃಶ್ಯಾವಳಿಗಳನ್ನ ನೋಡ್ದ. ಆಶ್ರಮದ ಮಕ್ಕಳು ಬಂದಿದ್ದರಿಂದ ಬಹಳ ಹೊತ್ತು ನೋಡ್ದ. ಮಗು ಎಲ್ಲೂ ಕಾಣಲಿಲ್ಲ. ಅವನ ಹಣೆ ಮೇಲೆ ಹರಿದ ಬೆವರನ್ನ ನೋಡ್ತಾ ಭಯದಿಂದ ಸರ್ ಅಂದು ಅವನು ಕೇಳಿಸ್ಕೊಳ್ಳಿಲ್ಲ. ಅದೆಲ್ಲ ಅರ್ಜುನ್ ಸರ್. ಅವನ ಮೆದುಳಿನಲ್ಲಿ ಏನೇನೋ ಆಲೋಚನೆಗಳು. ತಾನು ಪತ್ತೆ ಹಚ್ಚಿದ ವರದರಾಜನ ಫೋನ್ ಕರೆಯಿಂದ ಪ್ರತಿ ನಿಮಿಷ ಎಚ್ಚರವಾಗಿರಬೇಕೆಂದು ಹೆದರಿದ್ದ. ಆದರೆ ಹೀಗಾದ್ರಿಂದ ಮನಸ್ಸೆಲ್ಲ ಆ ಕಡೆ ಹೋಗ್ತಿತ್ತು. ಇನ್ನೊಂದು ನಿಮಿಷ ತಡ ಆಗಿದ್ರೆ ಅನ್ವಿಕಾಳ ಕೆನ್ನೆ ಒಡಿತಿತ್ತು. ಅಷ್ಟರಲ್ಲೇ ಅರ್ಜುನ್ ಹೀಗೆ ಬಾ ಮಗನೆ ಎಂಬ ರಾಧಾಕೃಷ್ಣ ಅವರ ಕರೆಯಿಂದ ಅವರ ಕೋಣೆಗೆ ಹೋದ ಅರ್ಜುನ್. ಕೆಂಪಾಗಿದ್ದ ಕಣ್ಣುಗಳು ಒಂದು ಕ್ಷಣ ಸ್ತಬ್ಧವಾದವು. ಆಟಿಕೆಗಳು ತಂದಿದ್ದ ಕಾರ್ಡ್ಬೋರ್ಡ್ ಒಂದು ಪುಟ್ಟ ಬೊಂಬೆ ಮನೆ ಕಟ್ಟಿದ್ಲು ಅನ್ವಿಕಾ. ಖುಷಿ ಅಳುತ್ತಿದ್ರೆ ಅವಳ ಅಳುವನ್ನು ಹೇಗೆ ನಿಲ್ಲಿಸ್ಬೇಕಂತ ತಿಳಿದೇ ಹೀಗೆ ಮಾಡಿದ್ಲು. ಆ ಮನೆಗೆ ಏಂಜಲ್ಸ್ ಹೌಸ್ ಅಂತ ಹೆಸರನ್ನು ಕೂಡ ಬರೆದಿದ್ಲು. ಅದರೊಳಗೆ ಪುಟ್ಟ ಹಾಸಿಗೆ, ದಿಂಬು ಮತ್ತು ಖುಷಿಯ ಪ್ರಿಯವಾದ ಆಟಿಕೆಗಳಿದ್ವು. ಅವುಗಳ ಮಧ್ಯೆ ಹಾಯಾಗಿ ಸುಸ್ತಾಗಿ ನಿದ್ರಿಸ್ತಾ ಇದ್ಲು ಖುಷಿ. ಅನ್ವಿಕಾಳನ್ನ ಕಣ್ಣು ಕೆಂಪಗಾಗಿಸಿ ನೋಡ್ತಾ ಏನಿದು ಅಂದ. ಮಕ್ಕಳೆಲ್ಲ ಹೊರ್ಟು ಹೋದ್ಮೇಲೆ ಮಗು ಹೊತ್ಲು. ಅವಳನ್ನು ಸಮಾಧಾನ ಪಡಿಸೋದಕ್ಕೆ ಹೀಗೆ ಮನೆ ಕಟ್ತೆ. ಅವಳೊಂದಿಗೆ ಕಣ್ಣ ಮುಚ್ಚಾಲೆ ಆಡುವಾಗ ನೀವು ಬರೋವರೆಗೂ ತನ್ನನ್ನು ಹುಡುಕ್ಬೇಕು ಅಂತ ಹಠ ಮಾಡಿದ್ಲು. ಆಟದ ಭಾಗವಾಗಿ ನಾನು ಹುಡುಕ್ತಿರೋ ಅಂತೆ ತಿರುಗ್ತಿದ್ರೆ ನೀವು ಬಂದ್ರಿ. ಅವಳು ಎಚ್ಚರ ಆಗಿದ್ದಾಳೆ ಅಂದ್ಕೊಂಡ್ರೆ ನಿದ್ರಿಸಿದಾಳೆ. ರಾಧಾಕೃಷ್ಣ ಅವರು ಜೋರಾಗಿ ನಕ್ಕಿದ್ರು. ಇಷ್ಟಕ್ಕಿಷ್ಟ ಆತಂಕಪಟ್ಟೆ ಅರ್ಜುನ್. ಇನ್ನೊಮ್ಮೆ ಇಂಥ ಸಿಲ್ಲಿ ಆಟ ಆಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ ಅಂತ ಗಡುಸಾದ ಎಚ್ಚರಿಕೆ ನೀಡಿ ಖುಷಿ ಹತ್ರ ಹೋದ. ಕೋಪದಿಂದಿರೋ ಅರ್ಜುನನ್ನು ಕಂಡು ಕಣ್ಣೀರು ತಡೆಯುತ್ತಾ ತಾತಯ್ಯ ಸ್ನಾನ ಮಾಡಿ ಬನ್ನಿ, ಊಟ ಬಡಿಸ್ತೀನಿ ಅಂತ ಅನ್ವಿಕಾ ಹೊರಟು ಹೋದ್ಲು. ಅನ್ವಿಕಾಳ ಮುಖದ ನೋವನ್ನು ಗಮನಿಸಿದ ಅವರು ಅರ್ಜುನ್ ಮಗು ಚೆನ್ನಾಗಿದ್ದಾಳಲ್ವಾ, ಅನ್ವಿಕಾಳಿಗೆ ಸಾರಿ ಕೇಳು ಅಂದರು. ನಾನ್ಯಾಕೆ ಕೇಳಿ? ಅರೆ ಖುಷಿ ಹೇಳಿದ್ದನ್ನು ಅವಳು ಮಾಡಿದ್ದಾಳೆ, ಅದಕ್ಕೆ ಅವಳನ್ಯಾಕೆ ಬೈತೀಯಾ? ತಾತಯ್ಯ ಖುಷಿ ವಿಷಯದಲ್ಲಿ ನಾನು ತಮಾಷೆಯನ್ನು ಸಹಿಸೋದಿಲ್ಲ. ಇನ್ನೊಮ್ಮೆ ಇಂಥ ಕೆಲಸ ಮಾಡದಿರಲಿ ಅಂತ ಅಂದೆ. ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ ಹೇಳಿದ್ರಿಂದ ರಾಧಾಕೃಷ್ಣ ಅವರು ಹೋದರು. ಮಗುವನ್ನು ಮನಸಾರಿ ನೋಡ್ಕೊಳ್ತಾ ನಿನಗೇನಾದರೂ ಆದರೆ ನನ್ನ ಪ್ರಾಣವೇ ಹೋಗುತ್ತಮ್ಮ, ಇನ್ನೊಮ್ಮೆ ಇಂಥ ಆಟ ಆಡಬೇಡ ಅಂತ ನಿದ್ರಿಸ್ತಿರೋ ಖುಷಿಗೆ ಹೇಳಿ ಆ ಬೊಂಬೆ ಮನೆಯನ್ನು ನೋಡ್ದ. ಬಣ್ಣಗಳಿಲ್ದಿದ್ರೂ ಖುಷಿ ನೋಡುವ ಕಾರ್ಟೂನ್ ಚೀಟಿಗಳನ್ನ ಅಂಟಿಸಿ ಮಲಗೋದಕ್ಕೆ ಹಾಸಿಗೆಯಂತೆ ಮಾಡಿದ್ಲು. ಖುಷಿಯ ಅಳು ನಿಲ್ಲಿಸಲು ಮಾಡಿದರೂ ಅನ್ವಿಕಾ ಬಹಳ ಶ್ರದ್ಧೆಯಿಂದ ಮಾಡಿದಾಳೆ ಅಂತ ಅವನಿಗೆ ಅನ್ನಿಸ್ತು. ಖುಷಿಯನ್ನು ಎತ್ಕೊಂಡು ಮೇಲ್ ಹೋಗ್ತಾ ಊಟದ ಮೇಜಿನ ಮೇಲೆ ತಟ್ಟೆಗಳನ್ನ ಇಡ್ತಿದ್ದ ಅನ್ವಿಕಾಳನ್ನು ಒಂದು ಕ್ಷಣ ನೋಡಿ ಹೊರಟು ಹೋದ. ಅರ್ಜುನ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ರಾಧಾಕೃಷ್ಣ ಅವರೊಂದಿಗೆ ಮಾತಾಡ್ತಿದ್ಲು ಅನ್ವಿಕಾ. ಅವನನ್ನು ಗಮನಿಸಿದ ಅವಳು ಹೇಳ್ತಿದ್ಲು, ನಿಮ್ಮನ್ನು ಆತಂಕಪಡಿಸೋದು ನನಗೇನಾದರೂ ಸಂಭ್ರಮವೇ ತಾತಯ್ಯ? ಸಣ್ಣ ಮಗು ಅವಳು ಸಂತೋಷ ಪಡ್ತಾಳೆ ಅಂತ ಪುಟ್ಟ ಆಟ ಆಡಿದೆ ಅಷ್ಟೇ. ನಿಮ್ಮನ್ನು ನೋಯಿಸ್ಬೇಕಂತ ನನ್ನ ಉದ್ದೇಶ ಅಲ್ಲ. ಅವರು ಹಾಗೆ ಕಿರ್ಚಿದ ತಕ್ಷಣ ಏನು ಹೇಳಬೇಕಂತ ತಿಳಿಲಿಲ್ಲ. ಚಿಕ್ಕಂದಿನಿಂದಲೂ ಎಷ್ಟೋ ಜನರು ಕೆಲಸ ಮಾಡುವಾಗ ಕಿರ್ಚಿದ್ದಾರೆ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಬೈದಿದ್ದಾರೆ, ಹೊಡೆದಿದ್ದಾರೆ ಕೂಡ. ಆಗಲೂ ಇಷ್ಟು ನೋವಾಗಲಿಲ್ಲ ಅಂತ ಅನ್ವಿಕಾ ಕಣ್ಣೀರು ಹಾಕ್ತಾ ಇದ್ಲು. ಅರ್ಜುನ್ ಬೇಕೆಂದೇ ಅನ್ನಲಿಲ್ಲ ಅಂತ ನಿನಗೆ ಗೊತ್ತಲ್ವಾ ಅನ್ವಿಕಾ? ಖುಷಿಗೇನಾದರೂ ಆದರೆ ಅವನ ಉಸಿರೇ ನಿಂತು ಹೋಗುತ್ತೆ. ಆ ಭಯದಿಂದ ನಿನ್ನ ಮೇಲೆ ಕಿರ್ಚಿದ. ಆದರೆ ನಿನ್ನ ಬಗ್ಗೆ ಅವನಿಗೆ ತಿಳಿಯದೆ ನನಗಿಂತ ಹೆಚ್ಚು ಅವನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ನೀನೇ ಹೀಗೆ ಅತ್ತರೆ ಹೇಗೆ ಅಂತ ಅವರು ಸಮಾಧಾನ ಮಾಡ್ತಾಯಿದ್ರು. ಅರ್ಜುನ್ ಏನೂ ಮಾತಾಡದೆ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಅವಳ ಮುಖದ ಕಡೆ ನೋಡ್ದ. ಅವಳು ನೆಲದ ಕಡೆ ನೋಡ್ತಾ ಇದ್ಲು. ತಾನು ಆಗಷ್ಟೇ ಬಂದವನಂತೆ ತಾತಯ್ಯ ಅಂತ ಕರೆದ. ಅನ್ವಿಕಾ ತಕ್ಷಣ ಅಡುಗೆ ಮನೆಗೆ ಹೋದ್ಲು. ಮೊಮ್ಮಗನಿಗೆ ತಾತನೇ ಬಡಿಸ್ತಿದ್ರೆ ನೀನ್ಯಾಕೆ ಬಡಿಸ್ತಿದ್ಯಾ, ಅವಳನ್ನ ಬರೋದಕ್ಕೆ ಹೇಳು ಅಂದ. ಅವಳಿಗೆ ಕೆಲಸ ಇದೆಯಂತೆ, ಇಲ್ಲಿ ನಮಗೆ ಊಟ ಬಡಿಸಲಾರದಷ್ಟು ಕೆಲಸವಾ ಅನ್ನುತ್ತಾ ಅನ್ವಿಕಾ ಅಂತ ಕರೆದ. ಮೊದಲ ಬಾರಿ ಅವನ ಕಂಠದಿಂದ ತನ್ನ ಹೆಸರು ಕೇಳಿಸ್ಕೊಂಡ್ಳು. ಬಹಳ ಸಿಹಿಯಾಗಿ ಅಧಿಕಾರಯುತವಾಗಿ ಕೇಳಿಸ್ತು. ಆ ಪ್ರಯತ್ನವಾಗಿ ಅಡುಗೆ ಮನೆಯಿಂದ ಬಂದ್ಲು. ಕೂತ್ಕೋ ಅಂದ. ನಾನು ಆಮೇಲೆ ತಿಂತೀನಿ ಸರ್ ಅಂದ್ಲು ಒಣಗಿದ ಧ್ವನಿಯಲ್ಲಿ. ಮತ್ತೊಮ್ಮೆ ಹೇಳಿದ್ರಿಂದ ರಾಧಾಕೃಷ್ಣ ಅವರ ಪಕ್ಕದ ಕುರ್ಚಿಯಲ್ಲಿ ಕೂತ್ಲು. ಅರ್ಜುನ್ ತಾನೇ ಅವಳ ತಟ್ಟೆಗೆ ಊಟ ಬಡಿಸ್ತಿದ್ರೆ ಅವಳು ಆಶ್ಚರ್ಯದಿಂದ ನೋಡಿದ್ಲು. ಖುಷಿ ಎಂದರೆ ನನಗಿಷ್ಟ ಅಂತ ನಿನಗೆ ಗೊತ್ತಲ್ವಾ? ಅವಳು ಸಣ್ಣ ಮಗು, ಅವಳಿಗೇನು ಗೊತ್ತು? ನೀನು ಹೇಳೋದನ್ನೇ ನಿಜವಂತ ನಂಬ್ತಾಳೆ. ಹೀಗೆ ಮತ್ತೆ ಮಾಡಬೇಡ. ಇನ್ನೊಂದು ಕ್ಷಣ ತಾತಯ್ಯ ಕರೆಯೋದು ತಡ ಆಗಿದ್ದರೆ ನಿನ್ನ ಕೆನ್ನೆ ಊದ್ಕೊಳ್ತಿತ್ತು. ಆಗ ಇದಕ್ಕಿಂತ ಹೆಚ್ಚು ನೋವಾಗ್ತಿತ್ತು. ಕೋಪ ಬಂದರೆ ನಾನು ಹತೋಟಿಯಲ್ಲಿ ಇರೋದಿಲ್ಲ. ನನ್ನ ಬಗ್ಗೆ ನೀನು ಇನ್ನೂ ಪೂರ್ತಿಯಾಗಿ ತಿಳಿಬೇಕು. ಅಳು ನಿಲ್ಲಿಸಿ ತಿನ್ನು, ಅತ್ತರೆ ನನಗಿಷ್ಟ ಇಲ್ಲ ಅಂದ ಗಂಭೀರವಾದ ಧ್ವನಿಯಲ್ಲಿ. ಅವನು ಹಾಗೆ ವಿವರಣೆ ನೀಡಿದ್ದು ಅನ್ವಿಕಾಳಿಗೆ ಬಹಳ ಅಚ್ಚರಿ ಅನ್ನಿಸ್ತು.
ರಾಧಾಕೃಷ್ಣ ಅವರು ಕೂಡ ಆಶ್ಚರ್ಯದಿಂದ ಅರ್ಜುನನ್ನು ನೋಡ್ತಾ ಇದ್ರು. ಇಲ್ಲಿವರೆಗೆ ಪಟ್ಟು ನೋವೆಲ್ಲ ಅವನ ವಿವರಣೆಯಿಂದ ಗಾಳಿಯಲ್ಲಿ ಆರಿಹೋಯ್ತು. ಎದ್ದು ಅರ್ಜುನ್ಗೆ ಬಡಿಸೋದಕ್ಕೆ ಹೋದಾಗ ತಡೆದು ತಾನೇ ಹಾಕ್ಕೊಳ್ತೀನಿ ಅಂದ. ಇನ್ನು ಆ ವಿಷಯ ಬಿಟ್ಟು ಸೈಟ್ ಬಗ್ಗೆ ಮಾತಾಡ್ತಾ ಊಟವನ್ನು ಮುಗಿಸಿದ್ರು. ರಾಧಾಕೃಷ್ಣ ಅವರಿಗೆ ಮಲಗುವಾಗ ಬಿಸಿ ಹಾಲು ಕುಡಿಯೋ ಅಭ್ಯಾಸ. ಅನ್ವಿಕಾ ಹಾಲು ತೆಗೆದುಕೊಂಡು ಹೋದ್ಲು. ಅನ್ವಿಕಾ, ನನಗೆ ಬಹಳ ಸಂತೋಷ ಆಗಿದೆಯಮ್ಮ ಅಂದರು. ಅವರು ಯಾಕೆ ತಾತಯ್ಯ ಅಂತ ಗ್ಲಾಸ್ ಮೇಜಿನ ಮೇಲಿಟ್ಲು. ಅರ್ಜುನ್ ನಿನಗೆ ವಿವರಣೆ ನೀಡಿದ್ದು ನನಗೆ ಅಚ್ಚರಿ ತಂತು, ತಿಳಿತೆ? ಅನ್ವಿಕಾ ಮಾತಾಡಲಿಲ್ಲ. ಅರ್ಥ ಮಾಡ್ಕೊಮ್ಮ, ಅವನೆಂತವನೆಂತು ನಿನಗೆ ತಿಳಿಯುತ್ತೆ ಅಂದರು. ಶುಭರಾತ್ರಿ ತಾತಯ್ಯ ಅಂತ ಹೇಳಿ ಬಾಗಿಲು ಹಾಕಿ ಕೋಣೆಗೆ ಹೋದ್ಲು. ಬೇಸರಗೊಂಡಿದ್ದ ತನ್ನನ್ನು ಅರ್ಜುನ್ ಮುದ್ದಾಡಿ ಸಮಾಧಾನ ಮಾಡಲಿಲ್ಲ. ಆದರೆ ಅವನು ನೀಡಿದ ಪುಟ್ಟ ವಿವರಣೆ ಮನಸ್ಸನ್ನೇ ಎಷ್ಟು ಹಗುರವಾಗಿಸ್ತು. ನಿಜಕ್ಕೂ ಯಾಕಷ್ಟು ಪ್ರತಿಕ್ರಿಯಿಸಿದೆ? ತಾನು ಪಡೆದ ಕಷ್ಟಗಳೇ, ಸುರಿಸದ ಕಣ್ಣೀರೇ. ಆದರೆ ಯಾಕೆ ಅರ್ಜುನ್ ಕೋಪ ಕಂಡು ದುಃಖ ಬಂತು? ಅವನ ಮಾತಿಗೆ ತನ್ನ ಮನಸ್ಸು ಯಾಕಷ್ಟು ಸೂಕ್ಷ್ಮವಾಗಿ ತರಿಸ್ತು? ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.